ನಮ್ಮ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಬಹಳ ಜನ ಏನಾಗ್ತದೆ ಅಂದರೆ ಯೂಟ್ಯೂಬ್ನಿಂದ ಹಣ ಗಳಿಸ್ಬೋದು ಅಂಥೇಳಿ ಗೊತ್ತಾದ ತಕ್ಷಣ ಎಲ್ಲರೂ ಒಂದು ಯೂಟ್ಯೂಬ್ ಚಾನಲ್ಗಳನ್ನು ಮಾಡ್ತಾರೆ. ಆದರೆ ಆ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಿ ಅದರಲ್ಲಿ ವಿಡಿಯೋಗಳು ಅಪ್ಲೋಡ್ ಮಾಡಿದಾಗ ಅವು ಹೆಚ್ಚು ಜನರಿಗೆ ತಲುಪೋದೇ ಇಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಬೇರೆ ಬೇರೆ ಕಾರಣಗಳು ಇರ್ತವೆ. ಒಂದು ಕಂಟೆಂಟ್ ಇರ್ಬೋದು, ಅಥವಾ ಅದರಲ್ಲಿರೋ ಅದರಲ್ಲಿ ಥಂಬ್ನೇಲ್ಗಳನ್ನು ರಚನೆ ಮಾಡದೇ ಇರ್ಬೋದು, ಅಥವಾ ಇನ್ನು ಹಲವಾರು ಕಾರಣಗಳು ಇರ್ತವೆ. ಆದರೆ ಈ ಒಂದು ವಿಡಿಯೋ ಹೆಚ್ಚು ವೈರಲ್ ಆಗಿ ನಮ್ಗೆ ಹೆಚ್ಚು ಜನ ಸಬ್ಸ್ಕ್ರೈಬರ್ಗಳು ಬರಬೇಕು, ಆನಂತರ ಹೆಚ್ಚು ವಾಚ್ ಅವರ್ ಆಗಬೇಕು ಅಂತಂದರೆ ಅದಕ್ಕೆ ಒಂದು ಉತ್ತಮ ರೀತಿಯಾದಂತಹ HD ಥಂಬ್ನೇಲನ್ನು ನಾವು ಸಿದ್ಧಪಡಿಸುವಂಥದ್ದು ಬಹಳ ಅವಶ್ಯ ಆಗ್ತದೆ. ಹಾಗಾಗಿ ಇವತ್ತಿನ ದಿನ ನಾವು ಈ ಒಂದು ವಿಡಿಯೋದಲ್ಲಿ ಏನು ಥಂಬ್ನೇಲನ್ನು ಮಾಡೋದಕ್ಕೆ ಬರದೇ ಇರುವಂತಹ ಒಂದು ಯೂಟ್ಯೂಬರ್ಗಳು ಏನದಾರು, ಕೆಲವು ಜನ ಈಗ ಹೊಸ ಯೂಟ್ಯೂಬರ್ಗಳು, ಅವರಿಗೆ ಇದು ಉಪಯೋಗ ಆಗಲಿ ಅನ್ನುವಂತಹ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು HD ಥಂಬ್ನೇಲನ್ನು ನಮ್ಮ ಮೊಬೈಲ್ನಲ್ಲಿಯೇ ನಾವು ಕೇವಲ ಅರ್ಧ ಗಂಟೆಯಲ್ಲಿ ಹೇಗೆ ಆ ಒಂದು HD ಥಂಬ್ನೇಲನ್ನು ರಚನೆ ಮಾಡಬಹುದು ಅನ್ನುವಂಥ ಅಂಶವನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು ಏನು HD ಥಂಬ್ನೇಲ್ ಅಂತನ್ನುವಂಥದ್ದು ಏನೈತಲ್ಲ, ಇದು ಅಂದರೆ ಥಂಬ್ನೇಲ್ ಅನ್ನುವಂಥದ್ದು, ಆ ಥಂಬ್ನೇಲ್ ಅನ್ನುವಂಥದ್ದು ಬಹಳ ಮುಖ್ಯ. ಇಲ್ಲಿ ಆ ಒಂದು ವಿಡಿಯೋ ಹೆಚ್ಚು ಜನರಿಗೆ ತಲುಪಬೇಕಾದ್ರೆ ಕಾರಣ ಆಗ್ತದೆ ಅಂತೇಳಿ ಹೇಳ್ಬೋದು. ಅದು ಎಷ್ಟು ಆಕರ್ಷಣೀಯವಾಗಿರ್ತದೋ ಅದು ಅಷ್ಟು ಹೆಚ್ಚು ಜನರಿಗೆ ಅದು ತಲುಪ್ತೈತಿ. ನಂತರ ಅದನ್ನು ಆ ಒಂದು ವಿಡಿಯೋವನ್ನು ನೋಡೋದಕ್ಕೆ ಪ್ರೋತ್ಸಾಹವನ್ನು ನೀಡ್ತದೆ, ಮೋಟಿವೇಶನ್ ಆಗಿ ಅದು ಪರಿಣಮಿಸ್ತೈತೆ ಅಂತೇಳಿ ಹೇಳ್ಬೋದು. ಈ ಥಂಬ್ನೇಲ್ ಅಂತಾರ, ಆದರೆ ಆ ಥಂಬ್ನೇಲನ್ನು ಯಾವ ರೀತಿ ರಚನೆ ಮಾಡಬೇಕು ಅನ್ನುವಂಥದ್ದೇ ಹಲವಾರು ಜನರಿಗೆ ಒಂದು ಗೊಂದಲ ಆಗ್ತದೆ. ಇಲ್ಲಿ ಆ ಥಂಬ್ನೇಲ್ ಅನ್ನುವಂಥದ್ದು ಏನಿಲ್ಲ, ಒಂದು ಮುಖಪುಟ ಇದ್ದಂಗೆ, ಪುಸ್ತಕದ ಮುಖಪುಟ ಇದ್ದಂಗೆ. ಇಲ್ಲಿ ಆ ಮುಖಪುಟ ಎಷ್ಟು ಆಕರ್ಷಣೀಯಾಗಿರ್ತದೋ ಆಗ ಅದು ಓದುಗರನ್ನು ತನ್ನ ಕಡೆಗೆ ಸೆಳೀತದೆ. ಅದೇ ರೀತಿಯಲ್ಲಿ ಈ ಒಂದು ಮುಖಪುಟ ಯಾವ ರೀತಿಯಾಗಿ ಆಕರ್ಷಣೀಯ ಆಗ್ತದಲ್ಲ, ಅಷ್ಟು ಅದು ಯೂಟ್ಯೂಬ್ನಲ್ಲಿ ಪ್ರೇಕ್ಷಕರನ್ನು ಸೆಳ್ಕೊಂಡು ಹೋಗ್ತದೆ ಅಂತೇಳಿ ಹೇಳ್ಬೋದು. ಅದಕ್ಕಾಗಿ ಇವತ್ತು ನಾನು ಈ ಥಂಬ್ನೇಲನ್ನು ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ರಚನೆ ಮಾಡ್ಬೋದು ಅಂತೇಳಿ ಹೇಳ್ತಾ ಇದ್ದೇನೆ. ಇಲ್ಲಿ ಮುಖ್ಯವಾಗಿ 3 ಅಪ್ಲಿಕೇಶನ್ಗಳು ಇಲ್ಲಿ ಸಹಾಯಕ್ಕೆ ಬರ್ತವೆ. ಆ 3 ಅಪ್ಲಿಕೇಶನ್ಗಳು ಯಾವುವು, ಅವುಗಳನ್ನು ಯಾವ ರೀತಿಯಲ್ಲಿ ನಾವು ಬಳಸ್ಕೋಬೇಕು ಅನ್ನುವ ನಂತರ ಆ 3 ಅಪ್ಲಿಕೇಶನ್ಗಳು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾವ ಅನ್ನುವಂಥದ್ದನ್ನು ಇಲ್ಲಿ ಹಂತವಾಗಿ ಹೇಳುವಂಥ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ನೀವು ಸ್ಕಿಪ್ಟ್ ಮಾಡದೆ ಪೂರ್ತಿಯಾಗಿ ನೋಡಿದ್ದೆ ಆತಂದರೆ ಒಂದು ಉತ್ತಮ ರೀತಿಯಾದಂತಹ HD ಕ್ವಾಲಿಟಿಯ ಒಂದು ಥಂಬ್ನೇಲ್ಗಳನ್ನು ರಚನೆ ಮಾಡಿ ನಿಮ್ಮ ವಿಡಿಯೋವನ್ನು ಹೆಚ್ಚು ಆಕರ್ಷಣೀಯವಾಗಿ ಮಾಡುವ ಮೂಲಕ ನಿಮ್ಮ ಒಂದು ಯೂಟ್ಯೂಬಿಗೆ ಬೇಕಾಗಿರುವಂತಹ ಒಂದು ಏನು 1000 ಜನ ಸಬ್ಸ್ಕ್ರೈಬರ್ಗಳದರು, ಆ ಸಬ್ಸ್ಕ್ರೈಬರ್ಗಳನ್ನ ಮತ್ತು ಅದಕ್ಕೆ ಬೇಕಾಗಿರುವಂತಹ 4000 ಗಂಟೆ ವಾಚ್ ಅವರ್ ಏನತ್ತಲ್ಲ, ಆ 4000 ವಾಚ್ ಅವರನ್ನು ಬಹಳ ಸುಲಭವಾಗಿ ನೀವು ಗಳಿಸುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಈಗೆಲ್ಲ ಜನ ಹೇಳ್ತಾರೆ ಏನಪ್ಪ ಅಂದರೆ, 1 ಗಂಟೆಯಲ್ಲಿ ನಾವು 4000 ವಾಚ್ ಅವರನ್ನು ಕೊಟ್ಟು ಬಿಡ್ತೀವಿ, ಆನಂತರ 1000 ಸಬ್ಸ್ಕ್ರೈಬರ್ನ ಕೊಟ್ಟು ಬಿಡ್ತೀವಿ ಅಂಥೇಳಿ ಎಷ್ಟೋ ಜನ ಮೋಸ ಮಾಡುವಂತಹ ಒಂದಿಷ್ಟು ವೆಬ್ಸೈಟ್ಗಳು ನಮ್ಮ ಸುತ್ತಮುತ್ತ ಅದಾವೆ. ಆದರೆ ಆ ರೀತಿಯಾಗಿ ನಾವು ಪಡ್ಕೊಂಡಿರುವಂತಹ ಸಬ್ಸ್ಕ್ರೈಬರ್ಗಳಾಗಲಿ ವಾಚ್ ಅವರ್ಗಳಾಗಲಿ ಅವು ನಮ್ಮ ಯಾವುದೇ ರೀತಿಯಾದಂಥ ಉಪಯೋಗಕ್ಕೆ ಬರೋದಿಲ್ಲ. ನಾವೇನು ಇಲ್ಲಿ ಯೂಟ್ಯೂಬ್ ಮೂಲಕ ಪರಿಶ್ರಮ ಪಟ್ಟು ಏನು ನಾವು ಸಬ್ಸ್ಕ್ರೈಬರ್ಗಳನ್ನ ಪಡ್ಕೊಳ್ತೇವೋ, ಆ ಸಬ್ಸ್ಕ್ರೈಬರ್ಗಳು ನಮಗೆ ಕೊನೆಯವರೆಗೂ ನಮ್ಮ ಜೊತೆಗಿರ್ತಾರೆ. ಅವರು ನಮ್ಮ ನಿಜವಾದಂತಹ ಆಡಿಯನ್ಸ್ ಆಗಿರ್ತಾರೆ. ಆ ಆಡಿಯನ್ಸ್ ಎಷ್ಟು ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡ್ತಾರೋ, ಎಷ್ಟು ಜನ ಆ ಒಂದು ವಿಡಿಯೋಗಳನ್ನು ನೋಡ್ತಾರೋ, ಆಗ ಅದರಲ್ಲಿ ಬರುವಂತಹ ಅಡ್ವರ್ಟೈಸ್ಗಳ ಮೂಲಕ ನಮಗೆ ಹಣ ಬರ್ತದೆ ಹೊರತು ಇಲ್ಲಿ ಆ ಸಬ್ಸ್ಕ್ರೈಬರ್ಗಳ ಸಂಖ್ಯೆ ಜಾಸ್ತಿ ಆದರೆ ನಮ್ಗೆ ಯಾವುದೇ ರೀತಿಯಾದಂಥ ಹಣ ಬರೋದಿಲ್ಲ. ಆ ಕಾರಣದಿಂದ ನಾನಿಲ್ಲಿ ಏನು ಹೇಳ್ತಾ ಇದ್ದೇನೆ ಅಂದರೆ, ಈ ಒಂದು ವಿಡಿಯೋನ ಸ್ಕಿಪ್ಟ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಲ್ಲಿ 3 ಹಂತಗಳಲ್ಲಿ ನಾನು ಈ ಒಂದು HD ಥಂಬ್ನೇಲನ್ನು ಯಾವ ರೀತಿಯಾಗಿ ರಚನೆ ಮಾಡಬೇಕು ಅಂತೇಳಿ ಹೇಳ್ಕೊಡ್ತಾ ಇದ್ದೇನೆ. ಆಗ ಆ ಪ್ರತಿಯೊಂದು ಹಂತವನ್ನು ನೀವು ಒಂದು ಒಳ್ಳೆಯ ರೀತಿಯಿಂದ ಸಂಪೂರ್ಣವಾಗಿ ನೋಡಿ ಅದನ್ನು ಪ್ರಾಯೋಗಿಕವಾಗಿ ನೀವು ಸಿದ್ಧಪಡಿಸಿದ್ದಾಯ್ತಂದ್ರೆ ಒಂದು ಉತ್ತಮ ಕ್ವಾಲಿಟಿಯ HD ಥಂಬ್ನೇಲನ್ನು ರಚನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಹಾಗೂ ಈ ಒಂದು ವಿಡಿಯೋ ಮಾಡೋದಕ್ಕೆ ನಂದು ಒಂದು ಪರಿಶ್ರಮನೂ ಸಹಿತ ಇಲ್ಲಿ ಸಾರ್ಥಕ ಆಗ್ತದೆ
ಆಗ್ತದೆ ಅಂತೇಳಿ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ವಿಡಿಯೋವನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಹಿಂದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಬನ್ನಿ ಸ್ನೇಹಿತರೆ, ಹಾಗಾದರೆ HD ಥಂಬ್ನೇಲನ್ನು ಮೊಬೈಲ್ನಲ್ಲಿಯೇ ಕೇವಲ ಒಂದು ಅರ್ಧ ಗಂಟೆಯಲ್ಲಿ ಯಾವ ರೀತಿಯಾಗಿ ಸಿದ್ಧಪಡಿಸ್ಬೋದು ಅನ್ನುವಂಥದ್ದನ್ನು ನಾನು ಹೇಳ್ಕೊಡ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ಬನ್ನಿ. ಸ್ನೇಹಿತರೆ, ಇಲ್ಲಿ ಕೆಲವು HD ಥಂಬ್ನೇಲ್ಗಳನ್ನು ನಾನು ಮಾದರಿಯಾಗಿ ಸಿದ್ಧಪಡಿಸಿ ಇಟ್ಟಿದ್ದೇನೆ. ಇದು ಈ ವಿಡಿಯೋಕ್ಕೆ ಸಂಬಂಧಪಟ್ಟಂತಹ ಒಂದು ಥಂಬ್ನೇಲ್ಗಳಾಗಿವೆ. ನೀವು ಸಹಿತ ಹೀಗೆ ಬೇರೆ ಬೇರೆ ರೀತಿಯಾದಂತಹ ಥಂಬ್ನೇಲ್ಗಳನ್ನು ರಚನೆ ಮಾಡ್ಬೋದು. ಜೊತೆಗೆ ಈ ಶುಭಾಶಯಗಳನ್ನು ಕೋರುವಂತಹ ಚಿತ್ರಗಳನ್ನು ಸಹಿತ ನೀವು ರಚನೆ ಮಾಡ್ಬೋದು. ಇಲ್ಲಿ ನಾನು ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಸಂಬಂಧಪಟ್ಟಂತೆ ಒಂದು ಥಂಬ್ನೇಲನ್ನು ರಚನೆ ಮಾಡಿದ್ದೇನೆ. ಈ ರೀತಿಯಾದಂಥ ಥಂಬ್ನೇಲ್ಗಳನ್ನು ರಚನೆ ಮಾಡಬೇಕಾದ್ರೆ ನಮಗೆ ಮೊದಲಿಗೆ ಇಮೇಜ್ ಸರ್ಚ್ ಮ್ಯಾನ್ ಅನ್ನುವಂತಹ ಒಂದು ಅಪ್ಲಿಕೇಶನ್, ಇನ್ನೊಂದು ರಿಮೂವ್ ಬಿಜಿ ಅನ್ನುವಂತಹ ಅಪ್ಲಿಕೇಶನ್ನು, ಹಾಗೂ ಇನ್ನೂ ಒಂದು ಮುಖ್ಯವಾದಂಥದ್ದು ಪಿಕ್ಸೆಲ್ ಲ್ಯಾಬ್ ಅನ್ನುವಂತಹ ಅಪ್ಲಿಕೇಶನ್. ಈ 3 ಅಪ್ಲಿಕೇಶನ್ಗಳು ಬಹಳ ಪ್ರಮುಖವಾಗ್ತವೆ. ಇವುಗಳನ್ನು ನಾವು ಪ್ಲೇಸ್ಟೋರ್ನಿಂದ ಉಚಿತವಾಗಿ ಡೌನ್ಲೋಡ್ ಮಾಡ್ಕೋಬೋದು. ಇನ್ನೂ ಒಂದು, ಈಗ ನಾವು ಮೊದಲಿಗೆ ಈ ಒಂದು ಅಪ್ಲಿಕೇಶನ್ಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಾವೆ ಅನ್ನೋದನ್ನು ನೋಡ್ಬೋದಾದರೆ, ಮೊದಲಿಗೆ ನಾವು ರಿಮೂವ್ ಬಿಜಿ ಅನ್ನುವಂಥ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ರಿಮೂವ್ ಬಿಜಿ ಅನ್ನುವಂಥ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಓಪನ್ ಮಾಡಿದಾಗ ಅಲ್ಲಿ ನಮಗೆ ಅಪ್ಲೋಡ್ ಇಮೇಜ್ ಅಂಥೇಳಿ ಕಂಡು ಬರ್ತದೆ. ಆಗ ನಾವು ಅಪ್ಲೋಡ್ ಇಮೇಜ್ ಅನ್ನುವಂಥದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅದು ನೇರವಾಗಿ ನಮ್ಮ ಫೋಟೋ ಗ್ಯಾಲರಿಗೆ ಅದು ಹೋಗ್ತದೆ. ಆಗ ನಮಗೆ ಇಷ್ಟ ಆದಂತಹ, ನಮಗೆ ಸುಂದರವಾಗಿ ಕಾಣುವಂತಹ ಒಂದು ಫೋಟೋವನ್ನು ಅಲ್ಲಿ ಅಪ್ಲೋಡ್ ಮಾಡಿದಾಗ ಅದು ಸಂಪೂರ್ಣವಾಗಿ ಅದರ ಬ್ಯಾಕ್ಗ್ರೌಂಡನ್ನು ಇರೈಸ್ ಮಾಡಿ ನಮಗೆ ಕೊಡ್ತದೆ. ಅದು ಇಮೇಜನ್ನು ಕೊಟ್ಟಾಗ ಅದು ನಮ್ಮ ಫೋಟೋ ಗ್ಯಾಲರಿಯಲ್ಲಿ ಸೇವ್ ಆಗ್ತದೆ. ಹಾಗೆ ನಾವು ಮೊದಲಿಗೆ ನಮಗೆ ಬೇಕಾಗಿರುವಂತಹ ಫೋಟೋಗಳ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿಕೊಂಡು ನಮ್ಮ ಗ್ಯಾಲರಿಯಲ್ಲಿ ಇಟ್ಕೋಬೇಕಾಗ್ತದೆ. ಸ್ನೇಹಿತರೆ, ಫೋಟೋ ಬ್ಯಾಕ್ಗ್ರೌಂಡ್ ರಿಮೂವ್ ಆದ ನಂತರ ಇಲ್ಲಿ ನೀಲಿ ಒಂದು ಯಾರೋ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಅದು ನಮ್ಮ ಇಮೇಜ್ ಗ್ಯಾಲರಿಯಲ್ಲಿ ಫೋಟೋ ಸೇವ್ ಆಗ್ತದೆ. ಅದು ಹೀಗೆ ಕಂಡು ಬರ್ತದೆ. ಸ್ನೇಹಿತರೆ, ಒಂದು ಥಂಬ್ನೇಲನ್ನು ನಾವು ರಚನೆ ಮಾಡಬೇಕಾದ್ರೆ ಕೇವಲ ಒಂದು ಫೋಟೋದಿಂದ ಮಾತ್ರ ಸಾಧ್ಯ ಇಲ್ಲ. ಈಗ ಆ ವಿಷಯಕ್ಕೆ ಅನುಗುಣವಾಗಿ ನಾವು ಬೇರೆ ಬೇರೆ ಫೋಟೋಗಳನ್ನು ಹುಡುಕಬೇಕಾಗ್ತದೆ. ಆ ಹುಡುಕಬೇಕಾದಂಥ ಸಂದರ್ಭದಲ್ಲಿ ಉಚಿತವಾಗಿ ನಾವು ಈ ಫೋಟೋಗಳನ್ನು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಅದಕ್ಕೆ ಸಹಕಾರ ನೀಡುವಂತಹ ಅಪ್ಲಿಕೇಶನ್ ನಮಗೆ ಬೇಕಾಗ್ತದೆ. ಅಂತಹ ಒಂದು ಅಪ್ಲಿಕೇಶನ್ ಇಮೇಜ್ ಸರ್ಚ್ ಮ್ಯಾನ್ ಅನ್ನುವಂತಹ ಒಂದು ಅಪ್ಲಿಕೇಶನ್ ಮೊಬೈಲ್ನಲ್ಲಿ ನಮಗೆ ದೊರೀತದೆ. ನಾವು ಪ್ಲೇಸ್ಟೋರ್ನಿಂದ ಇದನ್ನು ಉಚಿತವಾಗಿ ಡೌನ್ಲೋಡ್ ಮಾಡ್ಕೋಬೋದು. ಆ ಕಾರಣದಿಂದ ಇಲ್ಲಿ ಹೇಳ್ತಾ ಇದ್ದೇನೆ, ಆ ಇಮೇಜ್ ಸರ್ಚ್ ಮ್ಯಾನ್ ಅನ್ನುವಂತಹ ಒಂದು ಅಪ್ಲಿಕೇಶನನ್ನು ಬಳಸ್ಕೊಂಡು ನಮ್ಮ ಥಂಬ್ನೇಲಿಗೆ ಬೇಕಾಗಿರುವಂತಹ ಬೇರೆ ಬೇರೆಯಾದಂತಹ PNG ಫೈಲ್ನಲ್ಲಿರುವಂತಹ ಮತ್ತು PDF ಫೈಲ್ನಲ್ಲಿರುವಂತಹ ಹಲವಾರು ಚಿತ್ರಗಳನ್ನು ನಾವು ಉಚಿತವಾಗಿ ಡೌನ್ಲೋಡ್ ಮಾಡ್ಕೋಬೋದು. ಆ ಒಂದು ಇಮೇಜ್ ಸರ್ಚ್ ಮ್ಯಾನ್ ಅನ್ನುವಂತಹ ಒಂದು ಅಪ್ಲಿಕೇಶನ್ ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ಅನ್ನೋದನ್ನು ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ನೋಡೋಣ. ಸ್ನೇಹಿತರೆ, ನಾವು ಮೊದಲು ಇಮೇಜ್ ಸರ್ಚ್ ಮ್ಯಾನ್ ಅನ್ನುವಂತಹ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ಅದು ಆದ ನಂತರ ಸರ್ಚ್ ಬಾರ್ ಬರ್ತೈತೆ. ಅಲ್ಲಿ ನಮಗೆ ಯಾವ ರೀತಿಯಾದಂತಹ ಒಂದು ಇಮೇಜ್ ಬೇಕೋ ಅದನ್ನು ಇಲ್ಲಿ ಹೆಸರನ್ನು ಟೈಪ್ ಮಾಡಬೇಕು. ಈಗ ನಾನು ಈ ಒಂದು ಯೂಟ್ಯೂಬ್ ಲೋಗೋ ಅಂಥೇಳಿ ನಾನು ಹೊಡಿತಾ ಇದ್ದೇನೆ. ಈ ಯೂಟ್ಯೂಬ್ ಲೋಗೋ ನನಗೆ HD ಮಾದರಿಯಲ್ಲಿ ಬೇಕಾಗಿದೆ. ಅದಕ್ಕೆ HD ಅಂಥೇಳಿ ಬರೆದು PNG ಅಂಥೇಳಿ ಕೊಡ್ತಾ ಇದ್ದೇನೆ. ಈಗ ನನಗೆ ಈ ಯೂಟ್ಯೂಬ್ನ ಒಂದು ಲೋಗೋಗಳು ಯಾವೆಲ್ಲ ಅದಾವೋ ಆ ಎಲ್ಲ ಲೋಗೋಗಳು ನನಗಿಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದ್ದಾವೆ. ಅಲ್ಲಿ ನಾನು PNG ಮಾದರಿಯ ಒಂದು ಯೂಟ್ಯೂಬ್ ಲೋಗೋವನ್ನು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಡೌನ್ಲೋಡ್ ಕಂಪ್ಲೀಟೆಡ್ ಅಂಥೇಳಿ ಕೆಳಗಡೆ ಮೆಸೇಜ್ ಬರ್ತದೆ. ಆಗ ಆ ಒಂದು ಇಮೇಜ್ ನಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರ್ತದೆ. ಈ ನಂತರ ನಾ ಒಂದು ಬೇರೆ ಒಂದು ಫೋಟೋವನ್ನು ಇಲ್ಲಿ ಸರ್ಚ್ ಮಾಡೋದಕ್ಕೆ ಕೊಡ್ತಾ ಇದ್ದೇನೆ, ಒಂದು ನಿಮಗೆ ತೋರಿಸೋದಕ್ಕಂಥೇಳಿ. ನ್ಯಾಚುರಲ್ ಟ್ರೀ PNG ಅಂಥೇಳಿ ಹೊಡೆದಾಗ ಇಲ್ಲಿ ನ್ಯಾಚುರಲ್ ಟ್ರೀಗಳು PNG ಮಾದರಿಯ ಫೈಲ್ನಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾವೆ. ಅಂದರೆ ನಾವು ಯಾವಾಗಲೂ
ಈ ಫೋಟೋಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾದಂಥ ಸಂದರ್ಭದಲ್ಲಿ JPGಗಿಂತ ನಾವು PNG ಫೈಲ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾಯ್ತಂದ್ರೆ ನಮಗೆ ಬ್ಯಾಕ್ಗ್ರೌಂಡ್ ಇರೇಸ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ಈ PNG ಫೈಲ್ಗಳಲ್ಲಿ ಆಲ್ರೆಡಿ ಬ್ಯಾಕ್ಗ್ರೌಂಡ್ ಸಂಪೂರ್ಣವಾಗಿ ಇರೇಸ್ ಆಗಿರ್ತೈತೆ. ಶ್ಯಾಡೋ ಅದರದ್ದು ಏನಿರ್ತದೋ ಅದು ನ್ಯಾಚುರಲ್ ಆಗೇ ಇರ್ತದೆ. ಹಾಗಾಗಿ ನಮಗೆ ಈ PNG ಫೈಲ್ಗಳು ಬಹಳ ಮಹತ್ವ ಆಗ್ತವೆ. ಹಾಗಾಗಿ ಆ ಕಾರಣದಿಂದ ನಾವು ಯಾವುದೇ ಒಂದು ಫೋಟೋವನ್ನು ಡೌನ್ಲೋಡ್ ಮಾಡಿಕೊಂಡು PNG ಮಾದರಿಯಲ್ಲಿರುವಂತಹ ಒಂದು ಹೈ ರೆಸಲ್ಯೂಷನಲ್ಲಿರುವಂತಹ ಒಂದು ಫೋಟೋಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳೋದನ್ನು ರೂಢಿ ಮಾಡ್ಕೋಬೇಕು. ಆ ರೀತಿಯಾಗಿ ನಾವು ಡೌನ್ಲೋಡ್ ಮಾಡ್ಕೊಂಡಿರುವಂತಹ ಎಲ್ಲ ಒಂದು ಇಮೇಜ್ಗಳನ್ನು ಒಂದು ಫೈಲ್ನಲ್ಲಿ ಹಾಕಿ ಇಡುವುದನ್ನು ನಾವು ರೂಢಿ ಮಾಡಿಕೊಂಡು ನಂತರ ಯಾವುದೇ ಸಂದರ್ಭದಲ್ಲಿ ನಮಗೆ ಯಾವುದೇ ಒಂದು ಫೋಟೋ ಉಪಯೋಗಕ್ಕೆ ಬರ್ಬೋದು. ಆ ಕಾರಣದಿಂದ ಈ PNG ಫೈಲ್ನಲ್ಲಿರುವಂತಹ ಫೋಟೋಗಳನ್ನು ಒಂದೊಂದು ಹೆಸರನ್ನು ಕೊಡ್ತಾ ಅಲ್ಲಿ ಸೇವ್ ಮಾಡಿಕೊಳ್ಳುವಂತಹ ಒಂದು ರೂಢಿಯನ್ನು ನಾವು ಬೆಳೆಸ್ಕೋಬೇಕಾಗ್ತದೆ. ಆ ರೀತಿ ಬೆಳೆಸ್ಕೊಂಡಿದ್ದಾಯ್ತಂದ್ರೆ ತಂಬ್ಲೀನ್ಗಳನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ನಮಗೆ ಇಮೇಜ್ಗಳನ್ನು ಮತ್ತೆ ಡೌನ್ಲೋಡ್ ಮಾಡಿಕೊಳ್ಳುವಂತಹ ಒಂದು ಪ್ರಮೇಯ ಒದಗಿ ಬರೋದಿಲ್ಲ ಅಂತೇಳಿ ಹೇಳ್ಬೋದು. ಈಗ ಈ ಇಮೇಜ್ ಸರ್ಚ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತದೆ ಅನ್ನುವಂಥದ್ದನ್ನು ನೀವು ಇಲ್ಲಿ ತಿಳ್ಕೊಂಡ್ರಿ. ಈಗ ಮೂರನೆಯ ಒಂದು ಅಪ್ಲಿಕೇಶನ್, ಈ ಒಂದು ಅಪ್ಲಿಕೇಶನ್ ನಮಗೆ ತಮ್ನಿಲ್ ರಚನೆ ಮಾಡೋದಕ್ಕೆ ಬಹಳ ಅತಿ ಅವಶ್ಯಕವಾದಂತಹ ಒಂದು ಕೆಲಸವನ್ನು ಅದು ಮಾಡ್ತದೆ. ಅದು ಪಿಕ್ಸೆಲ್ ಲ್ಯಾಬ್ ಅಂಥೇಳಿ. ಸ್ನೇಹಿತರೆ, ಆ ಪಿಕ್ಸೆಲ್ ಲ್ಯಾಬ್ ಅನ್ನುವಂತಹ ಅಪ್ಲಿಕೇಶನ್ ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ಅನ್ನುವಂಥದ್ದನ್ನು ನಾನಿಲ್ಲಿ ಮುಂದೆ ವಿವರಿಸ್ತಾ ಇದ್ದೇನೆ. ಈ ಒಂದು ಪಿಕ್ಸೆಲ್ ಲ್ಯಾಬನ್ನು ಬಳಸಿನೇ ನಾನು ಸಹಿತ ನನ್ನ ವಿಡಿಯೋಗಳಿಗೆ HD ಕ್ವಾಲಿಟಿಯ ತಮ್ನೇಲ್ಗಳನ್ನು ರಚನೆ ಮಾಡ್ತಾ ಇದ್ದೇನೆ. ಆ ಕಾರಣದಿಂದ ನೀವು ಸಹಿತ ಈ ಒಂದು ಅಪ್ಲಿಕೇಶನ್ ಬಳಸಿ HD ಕ್ವಾಲಿಟಿಯ ತಮ್ನೇಲನ್ನು ರಚನೆ ಮಾಡ್ಬೋದು. ಅದು ಹೇಗೆ ನಾವು ರಚಿಸ್ಬೋದು ಅನ್ನೋದನ್ನು ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ನೋಡೋಣ. ಸ್ನೇಹಿತರೆ, ಇಲ್ಲಿ ನೀವು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ನ ಲೋಗೋ ನೋಡ್ತಾ ಇದ್ದೀರಾ. ಈ ರೀತಿಯಾದಂತಹ ಒಂದು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ನಿಮ್ಮ ಮೊಬೈಲ್ನಲ್ಲಿ ಇಲ್ಲದೆ ಇದ್ದರೆ ನೀವು ಪ್ಲೇಸ್ಟೋರ್ ಮೂಲಕ ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೋದು. ಈ ನಂತರ ಆ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಇನ್ಸ್ಟಾಲ್ ಆದ ನಂತರ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ನ ನೀವು ಓಪನ್ ಮಾಡಬೇಕು. ಅದು ಆದ ನಂತರ ನಮಗೆ ಈ ಸ್ಕ್ರೀನ್ನಲ್ಲಿ ಚೌಕಾಕಾರದ ಒಂದು ಬ್ಯಾಕ್ಗ್ರೌಂಡು ಕಂಡು ಬರ್ತದೆ. ನಾವು ಚೌಕಾಕಾರದ ಬ್ಯಾಕ್ಗ್ರೌಂಡನ್ನು ಬಿಟ್ಟು ನಮಗೆ ಬೇಕಾಗಿರುವಂತಹ ಇಮೇಜ್ ಸೈಜನ್ನು ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ಹಲವಾರು ಸೈಜ್ಗಳು ಕಂಡು ಬರ್ತವೆ. ಅಲ್ಲಿ ಇಮೇಜ್ ಸೈಜ್ ಅನ್ನುವಂಥದ್ದನ್ನು ಕ್ಲಿಕ್ ಮಾಡಿದಾಗ ಕಸ್ಟಮ್ ಅಂಥೇಳಿ ಒಂದು ಕಂಡು ಬರ್ತದೆ. ಆ ಕಸ್ಟಮ್ ಅನ್ನುವಂತಹ ಇದ್ರ ಮುಂದೆ ಒಂದು ಬಾಣದ ಚಿತ್ರ ಇರ್ತದೆ. ಅದನ್ನು ಕ್ಲಿಕ್ ಮಾಡಿದಾಗ ಯೂಟ್ಯೂಬ್ ತಮ್ನೇಲ್ ಅಂಥೇಳಿ ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಅದರ ರೆಸಲ್ಯೂಷನ್ 1280 × 720 ಅನ್ನೋದು ಅಲ್ಲಿ ಓಪನ್ ಆಗ್ತದೆ. ಟೋಟಲ್ 16:9 ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಆಗ ಈ ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ ಓಪನ್ ಆಗ್ತದೆ. ನಾವು ಬ್ಯಾಕ್ಗ್ರೌಂಡ್ ಇಮೇಜನ್ನು ತೊಗೊಂಡಾಗ ಅಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಟ್ರಾನ್ಸ್ಪರೆಂಟ್ ಅನ್ನೋಂಥದ್ದು ಸೆಲೆಕ್ಟ್ ಮಾಡ್ಕೊಳ್ತೇವೆ. ಸೆಲೆಕ್ಟ್ ಮಾಡಿಕೊಂಡು ನಂತರ ಕಲರ್ ಅನ್ನೋದನ್ನು ಸೆಲೆಕ್ಟ್ ಮಾಡಿದಾಗ ಅಲ್ಲಿ ನಮಗೆ ಬ್ಯಾಕ್ಗ್ರೌಂಡ್ ಕಲರ್ ಯಾವುದು ಬೇಕು ಅನ್ನುವಂಥದ್ದು ಅಲ್ಲಿ ನಾವು ಕಾಣ್ಬೋದು. ಅದು ಹಲವಾರು ರೀತಿಯಾದಂತಹ ಕಲರ್ಗಳನ್ನು ಅಲ್ಲಿ ತೋರಿಸುತ್ತೆ. ನಮಗೆ ಇಷ್ಟ ಆಗುವಂತಹ ಕಲರನ್ನು ನಾವು ಆಯ್ಕೆ ಮಾಡ್ಕೋಬೋದು. ಕೆಲವು ಜನರಿಗೆ ಲೈಟ್ ಕಲರ್ ಇಷ್ಟ ಆದರೆ ಕೆಲವು ಜನರಿಗೆ ಡಾರ್ಕ್ ಕಲರ್ ಇಷ್ಟ ಆಗ್ತದೆ. ಆದರೆ ಯೂಟ್ಯೂಬ್ನ ಒಂದು ತಮ್ನೇಲ್ಗಳು ಹೆಚ್ಚು ಎಫೆಕ್ಟ್ ಆಗಬೇಕಾದ್ರೆ ಆ ತಮ್ನೇಲ್ಗಳು ಹೆಚ್ಚು ಡಾರ್ಕ್ ಇರುವಂತಹ ತಮ್ನೇಲ್ಗಳಲ್ಲಿ ಲೈಟ್ ಆದಂಥ ಅಕ್ಷರಗಳಿದ್ದರೆ ಹೆಚ್ಚು ಆಕರ್ಷಣೀಯವಾಗಿ ಅಲ್ಲಿ ಕಂಡು ಬರ್ತೈತೆ. ಆ ಕಾರಣದಿಂದ ಈ ಕಪ್ಪು ಆದಂತಹ ಅಂದರೆ ಬ್ಲ್ಯಾಕ್ ಒಂದು ಬ್ಯಾಕ್ಗ್ರೌಂಡನ್ನು ನಾನು ಯಾವಾಗಲೂ ಸೆಲೆಕ್ಟ್ ಮಾಡ್ಕೊಳ್ತಾ ಇರ್ತೇನೆ. ಅಥವಾ ಡಾರ್ಕ್ ಕಲರ್ ಆದಂತಹ ಒಂದು ತಮ್ನೇಲ್ಗಳನ್ನು ನಾನು ಸಿದ್ಧಪಡಿಸ್ತಾ ಇರ್ತೇನೆ. ಅದಕ್ಕೆ ನೀವು ಸಹಿತ ಈ ಬ್ಲ್ಯಾಕನ್ನು ಒಂದು ತಮ್ನೇಲಿಗೆ ಬಳಸ್ಕೊಂಡ್ರೆ ಹೆಚ್ಚು ಆಕರ್ಷಣೀಯ ಆಗ್ತದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ತಮ್ನೇಲನ್ನು ರಚನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ನಾನು ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಅಕ್ಷರಗಳನ್ನು ನಾನು ಬಳಸ್ತಾ ಇದ್ದೇನೆ. ಇಲ್ಲಿ ನೀವು ಕಾಣ್ಬೋದು ಈ ಒಂದು ಅಕ್ಷರಗಳು ಕನ್ನಡದಲ್ಲಿ ಇರುವಂತಹ ಅಕ್ಷರಗಳು ಬಹಳ ಕಡಿಮೆಯಾಗಿರ್ತವೆ. ಯಾಕಂದರೆ ಸಾಮಾನ್ಯವಾಗಿ ಇನ್ಬಿಲ್ಟ್ ಆದಂತಹ ಒಂದು ಅಕ್ಷರನ ಮಾತ್ರ ಸಾಮಾನ್ಯವಾಗಿ ಎಲ್ಲರೂ ಬಳಸ್ತಾ ಇರ್ತಾರೆ. ಆದರೆ ಈ ಪಿಕ್ಸೆಲ್ ಲ್ಯಾಬ್ನಲ್ಲಿ ನಾವು ಬೇರೆ ಒಂದು ಅಕ್ಷರಗಳನ್ನು ಸಹಿತ ಬಳಸ್ಬೋದು. ಅಂದರೆ ಬೇರೆ ಅಂದರೆ
ಕನ್ನಡ ಸಾಹಿತ್ಯ ಪರಿಷತ್ತಿನ ಗಣಕ ಪರಿಷತ್ತು ಏನಿದೆಯೋ ಆ ಗಣಕ ಪರಿಷತ್ನವರು ಈ ಏನು ಯುನಿಕೋಡ್ ಮೂಲಕ ಅಕ್ಷರಗಳನ್ನು ಮಾಡಿದ್ದಾರೆ. ಅಂದರೆ ನುಡಿ ಫೌಂಟ್ ಏನಿದೆಯೋ ಆ ನುಡಿ ಫೌಂಟಿನ ಯುನಿಕೋಡ್ ಅಕ್ಷರಗಳನ್ನು ಮಾಡಿದ್ದಾರೆ. ಆ ಅಕ್ಷರಗಳನ್ನು ನಾವು ಇನ್ಸ್ಟಾಲ್ ಮಾಡ್ಕೊಂಡಾಗ ನಮಗೆ ಸಹಜವಾಗಿ ಒಂದು ತಮ್ನಿಲನ್ನು ಕನ್ನಡ ತಮ್ನಿಲನ್ನು ಉತ್ತಮ ರೀತಿಯಿಂದ ಸಿದ್ಧಪಡಿಸೋದಕ್ಕೆ ಯೋಗ್ಯ ಆದ ರೀತಿಯಲ್ಲಿ ಆ ಅಕ್ಷರಗಳನ್ನು ನಾವು ಬಳಸ್ಕೋಬೋದು. ಇಲ್ಲಿ ನೋಡ್ತಿರ್ಬೋದು ನುಡಿ ಯೂನಿ ಅಂಥೇಳಿ, ನುಡಿ ಯೂನಿ 16K ಅಂತನ್ನುವಂತಹ ಒಂದು ಫೌಂಟು ಇದಾಗಿದೆ. ಇದನ್ನು ನೀವು ನೋಡ್ಬೋದು. ದಪ್ಪ ಅಂದರೆ ನೋಡೋದಕ್ಕೆ ಬಹಳ ಆಕರ್ಷಣೀಯವಾಗಿ ದಪ್ಪದಾದಂಥ ಅಕ್ಷರ ಇಲ್ಲಿ ಕಂಡು ಬರ್ತಾ ಇರುವಂಥದ್ದನ್ನು ನಾವು ಕಾಣ್ತೀವಿ. ಈ ರೀತಿ ಅಕ್ಷರನ ಹಾಕ್ಕೊಂಡು ನಂತರ ಇದರಲ್ಲಿ ನನ್ನ ಒಂದು ಫೋಟೋವನ್ನು ನಾನು ಈ ಇಮೇಜ್ ಗ್ಯಾಲರಿಯಿಂದ ತೊಗೊಂಡು, ಅಂದರೆ ಆಲ್ರೆಡಿ ನಾನು ಬ್ಯಾಕ್ಗ್ರೌಂಡ್ ಇರೇಸ್ ಮಾಡಿರುವಂತಹ ಒಂದು ಇಮೇಜ್ ಏನಿತ್ತು ಆ ಇಮೇಜನ್ನು ತೊಗೊಂಡು ನಾನು ಹಾಕ್ಕೊಂಡೆ. ಈಗ ನಂತರ ನನ್ನ ಒಂದು ಚಾನಲ್ ಈ ಒಂದು ತಮ್ನೇಲ್ ಯೂಟ್ಯೂಬ್ಗೆ ಆದ ಕಾರಣ ಯೂಟ್ಯೂಬಿನ ಒಂದು PNG ಫೈಲ್ ಏನಿತ್ತು ಆ PNG ಒಂದು ಫೋಟೋವನ್ನು ನಾನು ಈಗ ಇಲ್ಲಿ ಬಳಸ್ಕೊಂಡೆ. ಇದು ಆದ ನಂತರ ಈ ಒಂದು 3 ಅಪ್ಲಿಕೇಶನ್ಗಳನ್ನು ಕುರಿತು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದ ಕಾರಣ ಆ 3 ಅಪ್ಲಿಕೇಶನ್ಗಳ ಸ್ಕ್ರೀನ್ಶಾಟ್ಗಳನ್ನು ನಾನು ಮಾಡಿಟ್ಕೊಂಡಿದ್ದೇನೆ ನನ್ನ ಗ್ಯಾಲರಿಯಲ್ಲಿ. ಆ ಒಂದು 3 ಅಪ್ಲಿಕೇಶನ್ಗಳು ಯಾವ್ಯಾವು ಅಂದರೆ ಇಮೇಜ್ ಸರ್ಚ್ ಮ್ಯಾನ್ ಅನ್ನುವಂತಹ ಒಂದು ಅಪ್ಲಿಕೇಶನ್, ಇನ್ನೊಂದು remove.bg ಅನ್ನುವಂತಹ ಒಂದು ಅಪ್ಲಿಕೇಶನ್, ಇನ್ನೊಂದು ಮಹತ್ವವಾದಂಥ ಅಪ್ಲಿಕೇಶನ್ ಯಾವುದು ಅಂದರೆ ಅದೇ ನಮ್ಮ ತಮ್ನಿಲನ್ನು ರಚನೆ ಮಾಡುವಂತಹ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಅಂಥೇಳಿ ನಾವು ಹೇಳ್ಬೋದು. ಈ ಅಪ್ಲಿಕೇಶನ್ನ ಒಂದು ಲೋಗೋವನ್ನು ನಾನು ಸ್ಕ್ರೀನ್ಶಾಟ್ ಮಾಡಿಟ್ಕೊಂಡಿದ್ದೇನೆ. ಆ ಒಂದು ಸ್ಕ್ರೀನ್ಶಾಟ್ ಮಾಡ್ಕೊಂಡಿರುವಂಥ ಲೋಗೋವನ್ನು ನನ್ನ ತಮ್ನಿಲ್ನಲ್ಲಿ ಅರೇಂಜ್ ಮಾಡಿಕೊಂಡೆ ಅಂಥೇಳಿ ಹೇಳ್ಬೋದು. ಇದು ಆದ ನಂತರ ಈ ಅಕ್ಷರಗಳಿಗೆ ಒಂದಿಷ್ಟು ಶೇಡ್ ಕೊಡುವುದರಿಂದ ಬಹಳ ಆಕರ್ಷಣೆ ಆಗ್ತದೆ ಅಂತೇಳಿ ಹೇಳ್ಬೋದು. ಆ ಕಾರಣದಿಂದ ಈ ಅಕ್ಷರಗಳಿಗೆ ಮತ್ತು ಮೇಲಿನ ಒಂದು ಲೋಗೋಗಳೇನದವೋ ಆ ಲೋಗೋಗಳಿಗೆ ಒಂದು ಸಣ್ಣದಾದಂತಹ ಶೇಡನ್ನು ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ನೀವು ಕಾಣ್ಬೋದು ಇಲ್ಲಿ ಆ ಕಲರನ್ನು ಚಾಯ್ಸ್ ಮಾಡ್ಕೋಬೇಕಾಗ್ತದೆ. ಆ ಕಲರನ್ನು ಚಾಯ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಶೇಡನ್ನು ಕೊಡ್ತಾ ಇದ್ದೇನೆ. ನೀವು ಕಾಣ್ತಾ ಇರ್ಬೋದು ಇಲ್ಲಿ ಒಂದೇ ಒಂದು ಲೋಗೋಗೆ ರೆಡ್ ಶೇಡನ್ನು ಕೊಟ್ಟಿದ್ದೇನೆ. ಈ ಎರಡನೇ ಲೋಗೋವನ್ನು ನಾನು ಸೆಲೆಕ್ಟ್ ಮಾಡಿದ್ದೇನೆ. ಆ ಎರಡನೇ ಲೋಗೋಕ್ಕೂ ರೆಡ್ ಒಂದು ಶೇಡನ್ನು ನಾನು ಕೊಡ್ತಾ ಇದ್ದೇನೆ. ಇದು ಆದ ನಂತರ ಮೂರನೇ ಒಂದು ಲೋಗೋಕ್ಕೂ ನಾನು ಆ ರೆಡ್ ಶೇಡನ್ನು ಕೊಡೋದ್ರ ಮೂಲಕ ಈ ಎಲ್ಲವಕ್ಕೂ ಒಂದು ರೆಡ್ ಶೇಡನ್ನು ನಾನು ಕೊಡ್ತಾ ಇದ್ದೇನೆ. ಇದು ಆದ ನಂತರ ಕೆಳಗೆ ಇರುವಂತಹ ಒಂದು ಕನ್ನಡದ ಅಕ್ಷರಗಳು ಈ 3 ಅಪ್ಲಿಕೇಶನ್ ಇದ್ದರೆ ಸಾಕು ಅಂಥೇಳಿ ಏನಿದೆಯೋ ಅದಕ್ಕೂ ನಾನು ರೆಡ್ ಶೇಡನ್ನು ಕೊಡ್ತೇನೆ. ಜೊತೆಗೆ ಈಗ ನೀವು ಕಾಣ್ತಾ ಇರ್ಬೋದು ಇಲ್ಲಿ ಯೂಟ್ಯೂಬ್ ಲೋಗೋ ಇದೆ, ಅದು ರೆಡ್ ಶೇಡ್ನಲ್ಲೇ ಇರೋದನ್ನು ರೆಡ್ ಕಲರ್ನಲ್ಲೇ ಇರೋದನ್ನು ನಾವು ಕಾಣ್ತೀವಿ. ಈ ರೆಡ್ಡಿಗೆ ರೆಡ್ ಶೇಡ್ ಕೊಟ್ಟರೆ ಆಗಲ್ಲ, ಅದಕ್ಕೆ ನಾನು ವೈಟ್ ಶೇಡನ್ನು ಇಲ್ಲಿ ಕೊಡ್ತಾ ಇರುವಂಥದ್ದನ್ನು ನೀವು ಕಾಣ್ತೀರಿ. ಇದೆಲ್ಲ ಆದ ನಂತರ ನನ್ನ ಫೋಟೋಕ್ಕೂ ಸಹಿತ ನಾನು ಇಲ್ಲಿ ರೆಡ್ ಶೇಡನ್ನು ಕೊಡ್ತೇನೆ. ಅಟ್ ಎ ಟೈಮ್ ಒಂದು ಸರಿ ಶೇಡ್ ಕೊಡೋದಕ್ಕೆ ನೀವು ಪ್ರಾರಂಭ ಮಾಡಿದರೆ ಅಲ್ಲಿರುವಂತಹ ಎಲ್ಲ ಒಂದು ಫೋಟೋಗಳು ಏನಿರ್ತವೆ, ಇಮೇಜ್ಗಳೇನಿದಾವಲ್ಲ ಆ ಎಲ್ಲ ಇಮೇಜ್ಗಳಿಗೂ ನೀವೇನು ಮಾಡಬೇಕು, ಒಂದು ಸರಿ ಶೇಡ್ ಕೊಟ್ಟು ಅದನ್ನು ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ಬಹಳ ಒಳ್ಳೆಯದು. ಅಂದರೆ ಮತ್ತೆ ಶೇಡ್ ಕಡೆಗೆ ನೀವು ಹೋಗದೆ ಇರ್ಬೋದು. ನಂತರ ಇಲ್ಲಿ ನಾವು ಈಗ ತಮ್ನಿಲ್ ಅನ್ನುವಂಥದ್ದನ್ನು ಇಂಗ್ಲೀಷ್ ಅಕ್ಷರವನ್ನು ಬಳಸಿ ನಾನು ರಚನೆ ಮಾಡ್ತಾ ಇದ್ದೇನೆ. ಯಾಕಂದರೆ ಏನೋ ಒಂದು ಡಿಫ್ರೆಂಟ್ ಇರಲಿ ಅಂತಂಥೇಳಿ ಈ ತಮ್ನಿಲ್ ಅನ್ನುವಂಥದ್ದು. ಯಾಕೆ ಇನ್ನೊಂದು ಏನಂದ್ರೆ ಈ ಕನ್ನಡದಲ್ಲೇ ತಮ್ನಿಲ್ ಅಂತಂದು ಬರೆದ್ರೆ ಅದನ್ನು ಅಷ್ಟು ಜನರಿಗೆ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಯಾಕಂದರೆ ಈಗ ಕನ್ನಡ ಇಂಗ್ಲೀಷ್ ಎರಡೂ ಭಾಷೆಗಳನ್ನು ಮಿಶ್ರಣ ಮಾಡಿ ಹೇಳಿದ್ರೇ ಜನರಿಗೆ ಅರ್ಥ ಆಗ್ತದೆ ಅನ್ನೋಷ್ಟು ಮಟ್ಟಿಗೆ ನಮ್ಮ ಕನ್ನಡಿಗರು ಬದಲಾವಣೆಗೊಂಡುಬಿಟ್ಟಿದ್ದಾರೆ. ಹಾಗಾಗಿ ಈ ಇಂಗ್ಲೀಷನ್ನು ಸಹಿತ ಅಲ್ಲಲ್ಲಿ ನಾವು ಬಳಸಬೇಕಾದಂತಹ ಪ್ರಮೇಯ ಇದೆ ಅಂಥೇಳಿ ಹೇಳ್ತೇನೆ. ಇಲ್ಲಿ ತಮ್ನಿಲ್ ಅನ್ನುವಂಥದ್ದು ಬಿಳಿ ಅಕ್ಷರದಿಂದ ನಾನು ಬರೆದಿದ್ದೇನೆ. ಅದು ಕೆಳಗೇನೂ ಏನು ಬಿಳಿ ಅಕ್ಷರ, ಮೇಲೂ ಬಿಳಿ ಅಕ್ಷರ ಅಂದಾಗ ಸ್ವಲ್ಪ ಅಲ್ಲಿ ನೋಡೋದಕ್ಕೆ ಅಷ್ಟು ಸರಿಯಾಗಿ ಕಾಣಂಗಿಲ್ಲ. ಆ ಕಾರಣದಿಂದ ನಾನು ಈ ತಮ್ನಿಲ್ ಅನ್ನುವಂಥದ್ದು ಏನು ತಮ್ನೈಲ್ ಅನ್ನುವಂತಹ ಒಂದು ಅಕ್ಷರಗಳದವು ಆ ಅಕ್ಷರಗಳನ್ನು ಮಾತ್ರ ಬೇರೆ ಬಣ್ಣಕ್ಕೆ ತಿರುಗಿಸಿ ನಾನು ನೋಡ್ತಾ ಇದ್ದೇನೆ. ಈಗ ಅದರಲ್ಲಿ ಹಳದಿ ಕಲರ್ನ ಒಂದು ಅಕ್ಷರಗಳನ್ನು ಮಾಡೋ ಮೂಲಕ ಇಲ್ಲಿ ಆ ತಮ್ನಿಲ್ಗೆ ಒಂದು
ಹೊಸ ರೂಪವನ್ನು ಇಲ್ಲಿ ನಾನು ಕೊಡ್ತಾ ಇದ್ದೇನೆ. ಆ ತಮ್ನಿಲ್ ಅನ್ನುವಂಥ ಹಳದಿ ಅಕ್ಷರಿಗೆ ನಾವು ಲೈಟಿಗೆ ಒಂದು ಶೇಡನ್ನು ಕೊಡಬೇಕಾಗ್ತದೆ. ಅಂದ್ರೆ ಈ ಶೇಡ್ ಅಂದ ತಕ್ಷಣ ನಾವು ಸಾಕಷ್ಟು ದಪ್ಪದಂಥ ಶೇಡನ್ನು ಕೊಡೋದಕ್ಕೆ ಹೋಗಬಾರ್ದು. ಕೇವಲ ಸ್ವಲ್ಪ ಆಕರ್ಷಣೀಯವಾಗಿ ಕಾಣೋದಕ್ಕಂತೇಳಿ ಆ ಹಳದಿ ಅಕ್ಷರಗಳು ಅಥವಾ ಬಿಳಿ ಅಕ್ಷರಗಳಿರ್ತಾವಲ್ಲ, ಅದಕ್ಕೆ ಒಂದು ನೂಲಿನಷ್ಟು ಅಲ್ಲಿ ಶೇಡ್ ಕೊಡೋದ್ರ ಮೂಲಕ ಆ ಒಂದು ಅಕ್ಷರಗಳನ್ನು ಹೆಚ್ಚು ಆಕರ್ಷಣೀಯವಾಗಿ ನಾವು ಮಾಡ್ಬೋದು. ಆನಂತರ ಆ ಚಿತ್ರಗಳಿಗೂ ಅಷ್ಟೇ ಒಂದು ನೂಲಿನಷ್ಟು ಮಾತ್ರ ನಾವು ಏನು ಮಾಡಬೇಕಾಗ್ತದೆ ಅಂದರೆ ಆ ಶೇಡನ್ನು ಇಲ್ಲಿ ಕೊಡಬೇಕಾಗ್ತದೆ. ಆದ್ದರಿಂದ ಆ ಒಂದು ಚಿತ್ರಗಳು ಆಕರ್ಷಣೀಯವಾಗಿ ಕಾಣ್ತಾವಂತೇಳಿ ಇಲ್ಲಿ ಹೇಳ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಈ ಒಂದು ತಮ್ನಿಲ್ ಅಂತೇಳಿ ಬರೋದು. ಈಗ ಇದು HD ಕ್ವಾಲಿಟಿಯ ತಮ್ನಿಲ್ ಆದ ಕಾರಣ ಇಲ್ಲಿ ನಾನು HD ಅನ್ನುವಂತಹ ಅಕ್ಷರವನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ನೋಡಿ, ಈ HD ಅನ್ನುವಂಥದ್ದು ಬರೋದು, ಇದನ್ನು ನಾನು ಹಳದಿ ಅಕ್ಷರಗಳಲ್ಲಿ ಇಡುವಂಥದ್ದನ್ನು ನಾನು ಮಾಡ್ತೀನಿ. ಇಲ್ಲ ಅದು ಬೇರೆ ಒಂದು ಕಲರನ್ನು ನಾವು ಹಾಕ್ಕೋಬೋದು, HD ಅನ್ನುವಂಥದ್ದು ಮಾತ್ರ. ಆನಂತರ ತಮ್ನಿಲ್ ಅನ್ನುವಂಥದ್ದನ್ನು ಹಳದಿ ಕಲರು, ನಂತರ ಇದು ಬಿಳಿ ಕಲರ್ ಮಾಡಿದಾಗ ಸ್ವಲ್ಪ ಅದು ತಮ್ನಿಲ್ ಎದ್ದು ಕಾಣುವಂಥದ್ದನ್ನು ನಾವು ಕಾಣ್ತೀವಿ. ಸ್ನೇಹಿತರೆ, ಈ ರೀತಿಯಲ್ಲಿ ನಾನು ನನ್ನ HD ತಮ್ನಿಲ್ಗಳನ್ನು ರಚನೆ ಮಾಡ್ತೀನಿ. ಇದೇ ಈ ಒಂದು ಮಾದರಿಯನ್ನು ಅನುಸರಿಸಿ ನೀವು ಸಹಿತ ನಿಮ್ಮ ಯೂಟ್ಯೂಬ್ ವಿಡಿಯೋಗಳಿಗೆ HD ತಮ್ನಿಲ್ಗಳನ್ನು ರಚಿಸಿ ಅವುಗಳನ್ನು ವಿಡಿಯೋದ ಮೊದಲಿಗೆ ಹಾಕುವ ಮೂಲಕ ಹೆಚ್ಚು ಜನ ಪ್ರೇಕ್ಷಕರಿಗೆ ನಿಮ್ಮ ವಿಡಿಯೋ ತಲುಪುವಂತೆ ಮಾಡಿ, ಹಾಗೂ ಹೆಚ್ಚು ಹೆಚ್ಚು ವ್ಯೂವರ್ಸ್ಗಳನ್ನು ಹಾಗೂ ಹೆಚ್ಚು ಸಬ್ಸ್ಕ್ರೈಬರ್ಗಳನ್ನು ಪಡೀರಿ ಅಂಥೇಳಿ ನಾನು ಆಶಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೂ ಹೆಚ್ಚು ಜನರಿಗೆ ತಲುಪುವಾಗಿ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.